ಹಾಯ್ ಎವ್ರಿವನ್. ಈಗ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕ್ವಶನನ್ನು ನೋಡೋಣ. ಇಫ್ ಬುಕ್ಕನ್ನು ನಾವು 2662 ಅಂತ ಬರೆಯೋದಾದರೆ, ಮೇಕನ್ನು 4125 ಅಂತ ಬರೆಯೋದಾದರೆ, ಸೊ ದೆನ್ ಕ್ರೇಜಿಯನ್ನು ಯಾವ ರೀತಿ ಬರೀಬೋದು? ಸೊ ಇಲ್ಲಿ ಬಿ ಅಂದ್ರೆ ನಾವು ಇದು ಸೆಕೆಂಡ್ ಲೆಟ್ರ್ ಅಂತ ನಮಗೆ ಗೊತ್ತಿದೆ. ಸೊ ಓ ಅಂದ್ರೆ 15th ಲೆಟ್ರ್, ನೆಕ್ಸ್ಟ್ ಕೆ ಅಂದ್ರೆ 11th ಲೆಟ್ರ್. ಸೊ ಇಲ್ಲಿ ಏನು ಮಾಡಿದ್ದಾರೆ, ಸಿಂಗಲ್ ಡಿಜಿಟಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಓ ಅಂದ್ರೆ 15, ಸೊ ಅದನ್ನು 1 + 5 ಮಾಡಿದರೆ 6 ಆಗುತ್ತೆ. ಸೊ ಕೆ ಅಂದ್ರೆ 11, ಸೊ ಅದನ್ನು 1 + 1 ಮಾಡಿದರೆ 2 ಆಗುತ್ತೆ. ಅದೇ ರೀತಿಯಾಗಿ ಎಮ್ ಅಂದ್ರೆ 13, ಇದನ್ನು ಸಿಂಗಲ್ ಡಿಜಿಟಾಗಿ ಮಾಡಿದಾಗ 1 + 3 4 ಆಗುತ್ತೆ. ನೆಕ್ಸ್ಟ್ ಎ ಅಂದ್ರೆ 1 ಸಿಂಗಲ್ ಡಿಜಿಟ್ ಇದೆ, ಆ್ಯಸ್ ಇಟ್ ಈಸ್ ಹಾಗೆ ಇಡಬೇಕು. ನೆಕ್ಸ್ಟ್ ಕೆ = 11, 1 + 1 2 ಆಯಿತು. ಇ = 5 ಸಿಂಗಲ್ ಡಿಜಿಟ್ ಇದೆ, ಹಾಗೆ ಇಡಬೇಕು. ಸೊ ಇಲ್ಲಿ ಕ್ರೇಜಿನ ಯಾವ ರೀತಿ ಬರಿಬೋದು ಅಂದ್ರೆ, ಸೊ ಸಿಂಗಲ್ ಡಿಜಿಟ್ ಇರೋದನ್ನು ಹಾಗೆ ಇಟ್ಟು ಇಲ್ಲಿ 2 ಡಿಜಿಟ್ ಏನಿರುತ್ತಲ್ಲ ಅದನ್ನು ಸಿಂಗಲ್ ಡಿಜಿಟಾಗಿ ಕನ್ವರ್ಟ್ ಮಾಡಿ ಬರೀಬೇಕಾಗುತ್ತೆ. ಸೊ ಸಿ ಅಂದ್ರೆ 3, ಆರ್ ಅಂದ್ರೆ 18, ಸೊ ಅದು 1 + 8 ಏನಾಗುತ್ತೆ 9 ಆಗುತ್ತೆ. ಸೊ ಎ ಅಂದ್ರೆ 1, ಜೆಡ್ ಅಂದ್ರೆ 26, 2 + 6 8 ಆಯಿತು. ನೆಕ್ಸ್ಟ್ ವೈ ಅಂದ್ರೆ 25, 2 + 5 7 ಆಯಿತು. ಸೊ ಕ್ರೇಜಿಯನ್ನು ಯಾವ ರೀತಿ ಬರಿಬೋದು? 39187 ಅಂತ ಬರಿಬೋದು. ಸೊ ಆಪ್ಷನ್ ಬಿ 39187 ಅನ್ನೋದು ಕರೆಕ್ಟ್ ಆಗಿರುತ್ತೆ. ಅದೇ ರೀತಿಯಾಗಿ ಎರಡನೇ ಕ್ವಶನನ್ನು ನೋಡ್ಬೋದು. ಇಫ್ ಗಾರ್ಡನ್ ಈಸ್ ಕೋಡೆಡ್ ಆಸ್ 325764, ವಾಟರ್ ಈಸ್ ಕೋಡೆಡ್ ಆಸ್ 92165, ಹೌ ಕ್ಯಾನ್ ವಿ ಕೋಡ್ ದ ವರ್ಡ್ ವಾರ್ಡನ್ ಇನ್ ದ ಸೇಮ್ ವೇ ಅಂತ ಹೇಳಿದಾರೆ. ಸೊ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ ಪ್ರಕಾರ ಜಿ ಅಂದ್ರೆ 3, ಎ ಅಂದ್ರೆ 2, ಆರ್ = 5, ಡಿ ಅಂದರೆ 7, ಇ ಅಂದ್ರೆ 6, ಎನ್ ಅಂದ್ರೆ 4. ಸೊ ಸಿಮಿಲರ್ಲಿ ಡಬ್ಲ್ಯೂ ಅಂದ್ರೆ 9, ಎ ಅಂದ್ರೆ 2, ಟಿ ಅಂದ್ರೆ 1, ಇ ಅಂದ್ರೆ 6, ಆರ್ ಅಂದ್ರೆ 5. ಸೊ ಇಲ್ಲಿ ವಾರ್ಡನಲ್ಲಿ ಡಬ್ಲ್ಯೂ ಅಂದ್ರೆ ಏನಾಗುತ್ತೆ 9 ಆಗುತ್ತೆ, ಎ ಅಂದ್ರೆ 2, ಆರ್ ಅಂದ್ರೆ 5, ಡಿ ಅಂದ್ರೆ 7, ಇ ಅಂದ್ರೆ 6, ಎನ್ ಅಂದ್ರೆ 4. ಸೊ ವಾರ್ಡನ್ ಈಸ್ ಕೋಡೆಡ್ ಆಸ್ 925764. ಸೊ ಆಪ್ಷನ್ ಎ 925764 ಅನ್ನೋದು ಕರೆಕ್ಟ್ ಆಗಿರುತ್ತೆ.